ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ಪೂರ್ತಿ ಹುಚ್ಚರನ್ನು ಬೇಕಾದರೆ ಸರಿ ಮಾಡಬಹುದೇನೋ, ಆದರೆ ಅರೆ ಹುಚ್ಚರನ್ನು ಸರಿ ಮಾಡೋದು ಬಹಳ ಕಷ್ಟ ಇದೆ. ನೀವು ಎಷ್ಟೇ ಮದ್ದು ಬೇಕಾದರೂ ಕೊಡಿ, ಅವರ ತಲೆ ಕೂದಲು ಹಣ್ಣಾಗಿ ಉದುರುತ್ತಷ್ಟೇ ಬಿಟ್ಟರೆ ತಲೆ ಒಳಗೆ ಬುದ್ಧಿ ಮಾತ್ರ ಸರಿ ಆಗೋದೇ ಇಲ್ಲ. ಅಯ್ಯೋ, ಇದು ಯಾರಿಗೋ ಹೇಳಬೇಕು ಅಂತ ಹೇಳಿದ್ದಲ್ಲ, ಮತ್ತೆ ಯಾರಿಗಾದರೂ ಸೂಟ್ ಆದರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ಈಗ ವಿಷಯಕ್ಕೆ ಬರೋಣ. ವೀಕ್ಷಕರ, ಒಂದು 3-4 ದಿನಗಳಿಂದ ದೇಶದಲ್ಲಿನೋ ದೊಡ್ಡ ಅನಾಹುತವೇ ಆಗೋಯ್ತು. ಪಾಕಿಸ್ತಾನದ ಸ್ಥಿತಿಯೇ ಬಂದುಬಿಡ್ತು ಭಾರತಕ್ಕೂ. ಎಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಶುರು ಮಾಡ್ಕೊಂಡಿದ್ದಾರೆ. ನಮ್ಮ ಪ್ರಿಯಾಂಕ್ ಖರ್ಗೆ ಅವರಂತೂ ಮೈ ಮೇಲೆ ರಾಹುಲ್ ಗಾಂಧಿ ಅವರೇ ಬಂದ್ಬಿಟ್ರು ಅನ್ನೋಂಗೆ ಆರ್ಭಟಿಸ್ತಾ ಇದ್ರು. ಹಿಂಗೆ ನಡೀತಾ ಇದೆ ವಿಷಯ. ನಮ್ಮ ದೇಶದ ವಿರೋಧ ಪಕ್ಷಗಳ ಬುದ್ಧಿ ಹೆಂಗಿದೆ ನೋಡಿ. ಮೊನ್ನೆ ತನಕ ಇರಾನ್ ತನ್ನ ಜಲಮಾರ್ಗದಲ್ಲಿ ಭಾರತದ ಹಡಗುಗಳನ್ನು ಬಿಟ್ಟಿಲ್ಲ ಅಂತ ಬೊಬ್ಬೆ ಹಾಕ್ತಿದ್ರು, ಮೋದಿಜಿಯನ್ನು ಟೀಕಿಸ್ತಾ ಇದ್ರು. ಆದರೆ ಯಾವಾಗ ಇರಾನ್ ಭಾರತದ ಹಡಗುಗಳನ್ನು ಬಿಡುತ್ತೋ ಮಾತೇ ಬದಲಾಯಿತು. ಇದು ಇರಾನ್ನ ಮಾನವೀಯತೆ ಅಂತ ಹೇಳೋಕೆ ಶುರು ಮಾಡ್ಕೊಂಡಿದ್ದಾರೆ. ಯಾರೂ ಕೂಡ ಮೋದಿಜಿಯ ರಾಜತಾಂತ್ರಿಕತೆಯ ಬಗ್ಗೆ ಮಾತಾಡ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಹಾಗೂ ಕಾಂಗ್ರೆಸ್ ಎಷ್ಟು ದಡ್ರು ಅಂದರೆ, ಇದು ಭಾರತದ ಸಮಸ್ಯೆ ಅಲ್ಲ, ಇಡೀ ಜಗತ್ತಿನ ಸಮಸ್ಯೆ. ಅದಕ್ಕೆ ಕಾರಣ ಮೋದಿಜಿ ಸರ್ಕಾರ ಅಲ್ಲ, ಇರಾನ್ ಹಾಗೂ ಅಮೇರಿಕ ಯುದ್ಧ ಅನ್ನೋದು ಗೊತ್ತೇ ಇಲ್ಲ. ಆದರೂ ದೇಶದ ತುಂಬ ಒಂದು ಗೇಮ್ ಪ್ಲ್ಯಾನ್ ಮಾಡ್ತಾರೆ. ಭಾರತದಲ್ಲಿ ಸಿಲಿಂಡರ್ ಅಭಾವ ಇದೆ, ಎಲ್ಲೂ ಸಿಗ್ತಿಲ್ಲ ಅನ್ನೋ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಜನರನ್ನು ಪ್ಯಾನಿಕ್ ಮಾಡುವಂತಹ ತಂತ್ರವನ್ನು ನಡೆಸ್ತಾರೆ. ಕಾಂಗ್ರೆಸ್ ಪಕ್ಷ ದೇಶದ ಸಂಸತ್ತಿನ ಹೊರಗೆ ತೈಲ ಬಿಕ್ಕಟ್ಟಿಗೆ ಸಂಬಂಧಿಸಿದಂಗೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಆಯೋಜಿಸಿತ್ತು. ಈ ಘಟನೆಯಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರಾದಂತಹ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಅನೇಕ ಇತರ ನಾಯಕರು ಕೂಡ ಭಾಗಿಯಾಗಿದ್ದರು. ಒಂದು ಕಡೆ ರಾಹುಲ್ ಗಾಂಧಿ ಚಹಾ ಕುಡ್ಕೋತಾ ಕೂತಿದ್ರೆ, ಉಳಿದ ನಾಯಕರು ಬೇರೆ ಬೇರೆ ಪೋಸ್ಟರ್ಗಳನ್ನು ಹಾಗೂ ಬ್ಯಾನರ್ಗಳನ್ನು ಹಿಡಿದುಕೊಂಡು ಸಂಸತ್ತಿನ ಬಾಗಿಲ ಹೊರಗೆ ಕೂತ್ಕೊಂಡ್ಬಿಟ್ಟಿದ್ರು. ಹೀಗೆ ಸಂಸತ್ತಿನ ಹೊರಗೆ ಪ್ರತಿಭಟನೆ ನಡೀತಾ ಇರುವಂತಹ ಸಮಯದಲ್ಲಿ ಕಾಂಗ್ರೆಸ್ ಇಡೀ ದೇಶದ ತುಂಬ ಒಂದು ಸುದ್ದಿಯನ್ನು, ಗಾಳಿ ಸುದ್ದಿಯನ್ನು ಹರಡೋದಕ್ಕೆ ಪ್ರಯತ್ನ ಪಡುತ್ತೆ. ದೇಶದಲ್ಲಿ ತೈಲ ಬಿಕ್ಕಟ್ಟು ತುಂಬ ಜಾಸ್ತಿ ಆಗಿದೆ. LPGಗಾಗಿ ಜನ ಉದ್ದನೆಯ ಸಾಲುಗಳಲ್ಲಿ ನಿಂತ್ಕೊಂಡಿದ್ದಾರೆ. ಸರ್ಕಾರ ಈ ಪರಿಸ್ಥಿತಿಗೆ ಉತ್ತರ ಕೊಡಬೇಕು ಅಂತ ಆಗ್ರಹಿಸ್ತಾರೆ. ಇದೇ ಟೈಮಲ್ಲಿ ಈ ಸುಪ್ರಿಯಾ ಶ್ರೀನೇಟ್ ಅವರು ಹ್ಯಾಂಡಲ್ ಮಾಡ್ತಿದ್ದಂತಹ ಕಾಂಗ್ರೆಸ್ ಪಕ್ಷದ ಅಧಿಕೃತ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಿಂದ ಒಂದು ಪೋಸ್ಟ್ ಕೂಡ ಬರುತ್ತೆ. ಆ ಪೋಸ್ಟ್ನಲ್ಲಿ ಒಂದು ಇಮೇಜನ್ನು ಹಂಚಿಕೊಳ್ಳಲಾಗಿದ್ದು, ಅದರಲ್ಲಿ ಮೋದಿ ಹೇ ತೋ ಮುಮ್ಕಿನ್ ಹೇ, ಮೋದಿ ಇದ್ರೆ ಸಾಧ್ಯ ಅಂತ ಬರೆಯಲಾಗಿತ್ತು. ಈ ಫೋಟೋದ ಕೆಳಗೆ ಜನ LPG ಸಿಲಿಂಡರ್ಗಳನ್ನು ಪಡೆಯೋದಕ್ಕೆ ಬಹಳ ಉದ್ದವಾದ ಕ್ಯೂನಲ್ಲಿ ನಿಂತಿರೋದು ಕೂಡ ಕಂಡುಬರುತ್ತೆ. ಈ ಫೋಟೋವನ್ನು ಗಮನಿಸಿದರೆ ನಿಮಗಿದು ಗೊತ್ತಾಗುತ್ತೆ. ಈ ಫೋಟೋದ ಮೂಲಕ ಕಾಂಗ್ರೆಸ್ ಪಕ್ಷ ಇವತ್ತು ಇಂದಿನ ಪರಿಸ್ಥಿತಿಯನ್ನು ಜನರಿಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಅಂದರೆ 2026ರಲ್ಲಿ ಇರಾನ್, ಇಸ್ರೇಲ್ ಮತ್ತು ಅಮೇರಿಕಾದ ನಡುವಿನ ಯುದ್ಧದ ಕಾರಣದಿಂದ ಉಂಟಾಗಿರುವಂತಹ ತೈಲ ಬಿಕ್ಕಟ್ಟು ಎಷ್ಟು ಭಯಾನಕ ಹಾಗೂ ಭೀಕರವಾಗಿದೆ ಅಂದರೆ, ಜನ ಎಲ್ಲ ಕಡೆ ಸಾಲ್ಗಟ್ಟಿ ನಿಂತಿದ್ದಾರೆ ಇವತ್ತು ಕ್ಯೂನಲ್ಲಿ ಅಂತ ಸುಳ್ಳನ್ನು ಹಬ್ಬಿಸ್ತಾರೆ. ಯಾವಾಗ ಕಾಂಗ್ರೆಸ್ ಪಕ್ಷದ ಈ ಪೋಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತೋ ತಕ್ಷಣವೇ ಟ್ವಿಟರ್ನ AI ಆಧಾರಿತ ಕಮ್ಯುನಿಟಿ ಪೋಸ್ಟು ಅಲರ್ಟ್ ಆಗುತ್ತೆ. ಕಾಂಗ್ರೆಸ್ ಪಕ್ಷದ ಈ ಖಾತೆಗೆ ಬಂದ ಕಮ್ಯುನಿಟಿ ಪೋಸ್ಟ್ನಲ್ಲಿ ಈ ಫೋಟೋ ಇವತ್ತಿನದ್ದಲ್ಲ, ಬದಲಿಗೆ ಇದು 2011ನೇ ಇಸ್ವಿಯದ್ದು ಅಂತ ಸ್ಪಷ್ಟಪಡಿಸಲಾಯಿತು. ಅಂದರೆ 2011ರ ಕಾಲದ ಚಿತ್ರ ಇದು. ಯಾವಾಗ ದೇಶದಲ್ಲಿ ಒಂದು LPG ಸಿಲಿಂಡರ್ ಪಡೆಯೋದಕ್ಕೆ ಸಾಮಾನ್ಯ ಮನುಷ್ಯ ತಿಂಗಳುಗಟ್ಟಲೆ ಕಾಯಬೇಕಿತ್ತೋ,
ಮತ್ತು ಉದ್ದುದ್ದ ಕ್ಯೂ ಅನ್ನು ನಿಲ್ಲಬೇಕಿತ್ತೋ ಅವತ್ತಿನ ಸ್ಥಿತಿಯ ಫೋಟೋ ಇದು. ಸತ್ಯ ಹೊರಗೆ ಬರ್ತಿದ್ದಂಗೆ ಕಾಂಗ್ರೆಸ್ ಪಕ್ಷ ಆ ಪೋಸ್ಟನ್ನು ಕೂಡಲೇ ಡಿಲೀಟ್ ಮಾಡುತ್ತೆ. ಸುಪ್ರಿಯಾ ಶ್ರೀನೇಟ್ ಅವರು ಆ ಫೋಟೋವನ್ನು ತೆಗೆದುಹಾಕಿ ಬೇರೆ ವಿಡಿಯೋಗಳನ್ನು ಹಂಚಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದರ ಅರ್ಥ ಕಾಂಗ್ರೆಸ್ ಪಕ್ಷ ಉದ್ದೇಶಪೂರ್ವಕವಾಗಿ ದೇಶದಲ್ಲಿ ಅರಾಜಕತೆಯ ಸ್ಥಿತಿಯನ್ನು ನಿರ್ಮಿಸೋದಕ್ಕೆ ಪ್ರಯತ್ನ ಪಡ್ತಿದೆ ಹಾಗೂ ಜನರ ಮಧ್ಯೆ ನಿಮ್ಮ ಮನೆಗಳಿಗೆ ಗ್ಯಾಸ್ ಸಿಗೋದಿಲ್ಲ ಅನ್ನೋ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ. ಇರಾನ್, ಇಸ್ರೇಲ್ ಮತ್ತು ಅಮೇರಿಕಾದ ನಡುವೆ ನಡೀತಾ ಇರುವಂತಹ ಯುದ್ಧದಿಂದಾಗಿ ಇಡೀ ಜಗತ್ತು ಈಗ ಸಂಕಷ್ಟಕ್ಕೆ ಸಿಲುಕಿದೆ. ಅಫ್ಕೋರ್ಸ್ ಭಾರತದ ಮೇಲೆ ಕೂಡ ಇದರ ಪ್ರಭಾವ ಬೀರ್ತಾ ಇದೆ. ಆದರೆ ಭಾರತ ಸರ್ಕಾರ ನಮ್ಮ ದೇಶದಲ್ಲಿ ತೈಲ ಮತ್ತು ಗ್ಯಾಸ್ನ ಸಾಕಷ್ಟು ಸ್ಟಾಕನ್ನು ಈಗಾಗಲೇ ಇಟ್ಕೊಂಡಿದ್ದೀವಿ ಅಂತ ಮತ್ತೆ ಹೇಳ್ತಾನೆ ಇದೆ. ಯಾವುದೇ ರೀತಿಯ ಗ್ಯಾಸ್ ಕೊರತೆ ಉಂಟಾಗಿಲ್ಲ. ಈಗ ತಾನೇ ಮುಂಬೈಗೆ ಅನಿಲ ತುಂಬಿದ ಹಡಗು ತಲುಪಿದೆ. ಪೆಟ್ರೋಲಿಯಂ ಸಚಿವಾಲಯ ಅಕ್ರಮ ಸಂಗ್ರಹಣೆಯನ್ನು ತಡೆಯೋದಕ್ಕೆ LPG ವಿತರಣೆಯ ಮಧ್ಯಂತರ ಅವಧಿಯನ್ನು 21 ದಿನಗಳಿಂದ 25 ದಿನಗಳಿಗೆ ಹೆಚ್ಚಿಸಿದೆ ಅಷ್ಟೇ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದರ ಜೊತೆಗೆ ಈ ಕಮರ್ಷಿಯಲ್ ಸಿಲಿಂಡರ್ಗಳಿಗಿಂತಲೂ ಗೃಹ ಬಳಕೆಯ ಗ್ರಾಹಕರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ ಅನ್ನೋ ಭರವಸೆಯನ್ನು ಸರ್ಕಾರ ಕೊಟ್ಟಿರೋದೀಗ. ಇಷ್ಟಾದರೂ ಸಹ ಗುಜರಾತ್, ರಾಜಸ್ಥಾನ, ದೆಹಲಿ, ಹರಿಯಾಣ, ಉತ್ತರ ಪ್ರದೇಶ, ಕರ್ನಾಟಕ, ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಕಾಂಗ್ರೆಸ್ ಇವತ್ತು ಗ್ಯಾಸ್ನ ದೊಡ್ಡ ಬಿಕ್ಕಟ್ಟು ಅನ್ನೋ ಸುಳ್ಳು ಸುದ್ದಿಯನ್ನು ಹರಡ್ತಾ ಇದೆ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಈ ಬಿಕ್ಕಟ್ಟು ಬಹಳ ದೊಡ್ಡದಾಗಿದೆ, ನಾಳೆಯಿಂದ ಗ್ಯಾಸೇ ಸಿಗೋದಿಲ್ಲ ಅಂತ ಜನರಲ್ಲಿ ಆತಂಕವನ್ನು ಮೂಡಿಸ್ತಾ ಇದ್ದಾರೆ. ಜನ ಇದನ್ನೆಲ್ಲ ಕೇಳಿ ಏನು ಮಾಡ್ತಾ ಇದ್ದಾರೆ ಗೊತ್ತೇ? சென்னைக்கு எதுக்கு எவ்வளவு பெட்ரோல் போற இப்போ ஊத்தினே போறீங்களா? என்ன பண்ணது போற ಪೆಟ್ರೋಲಿಯಂ ಸಿಗುತ್ತೋ ಇಲ್ವೋ ನಾಳೆ ಅಂತ ಕ್ಯಾನ್ಗಳಲ್ಲಿ ಕೂಡ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಇದೇ ವಿರೋಧ ಪಕ್ಷಗಳಿಗೂ ಇವತ್ತು ಬೇಕಾಗಿದ್ದಿದ್ದು. ಕಾಂಗ್ರೆಸ್ ಇಲ್ಲಿ 2011ರ ರಿವೆಂಜನ್ನು ತೀರಿಸಿಕೊಳ್ಳೋದಕ್ಕೆ ಹೊರಟಂಗಿದೆ. 2011ರಲ್ಲಿ UPA ಸರ್ಕಾರ ಇದ್ದಾಗ LPG ಪಡೆಯೋದಕ್ಕೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ರಸ್ತೆ ತುಂಬ ಕೇವಲ ಕೆಂಪು ಸಿಲಿಂಡರ್ಗಳೇ ಕಾಣಿಸ್ತಾ ಇದ್ವು. ಜನ ಮಳೆ ಬಿಸಿಲು ಯಾವುದನ್ನು ಲೆಕ್ಕಿಸದೆ ಸಾಲುಗಳಲ್ಲಿ ನಿಂತ್ಕೊಂಡಿದ್ರು. ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರದಿಂದ ಜನ ಆಕ್ರೋಶಗೊಂಡಿದ್ರು. ಆ ಸಮಯದಲ್ಲಿ BJP ನಡೆಸಿದ ಪ್ರತಿಭಟನೆಯ ಕಾರಣ ಕಾಂಗ್ರೆಸ್ ಸರ್ಕಾರದ ಪತನ ಆಗುತ್ತೆ. ಇನ್ನೂ ನೆನಪಿದೆ, ಅವತ್ತಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಒಂದು ಮಾತು ಹೇಳಿದರು, ಹಣ ಮರದಲ್ಲಿ ಬೆಳೆಯೋದಿಲ್ಲ ಅಂತ. ಈಗ ಅದೇ ಕಾಂಗ್ರೆಸ್ ಪಕ್ಷ ಇಲ್ಲದ ಬಿಕ್ಕಟ್ಟನ್ನು ಸೃಷ್ಟಿಸಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮಾಡ್ತಾ ಇದೆ. ಆದರೆ ಜನ ದಡ್ರಲ್ಲ ಪ್ರಿಯಾಂಕರ್ಗೆ ಅವರೇ. ನೀವು ಕೋಪಗೊಂಡು ಜೋರಾಗಿ ಮಾತಾಡಿದ ಕೂಡಲೇ ಇಲ್ಲಿ ಯಾರೂ ನಂಬೋದಿಲ್ಲ. ಇದು ಇಂಟರ್ನೆಟ್ ಯುಗ. ಪ್ರತಿಯೊಂದು ವಿಷಯಗಳು, ಪ್ರತಿಯೊಂದು ಸತ್ಯಗಳು ಕೈಯಲ್ಲೇ ಇರುತ್ತವೆ. ಸ್ವಲ್ಪ ಹುಷಾರಾಗಿರಿ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.